ಹುನಗುಂದ 12ನೇ ಶತಮಾನದ ಶರಣರಲ್ಲಿ ನೇರ ದಿಟ್ಟ ಮತ್ತು ನುಡಿದಂತೆ ನಡೆದ ಗಟ್ಟಿಯಾದ ಶರಣ ಯಾರೆಂದರೆ ಅದು ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಎಂದು ಹುನಗುಂದ ಮತಕ್ಷೇತ್ರದ ಶಾಸಕ ಹಾಗೂ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ ಹೇಳಿದರು. ಪಟ್ಟಣದಲ್ಲಿ ಬುಧವಾರ ದಿನಾಂಕ 21ರಂದು ಜರುಗಿದ ನಿಜ ಶರಣ ಅಂಬಿಗರ ಚೌಡಯ್ಯನವರ 906ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಇಂತಹ ಶರಣರ ಜಯಂತಿಗಳನ್ನು ಕೇವಲ ಭಾವಚಿತ್ರ ಮೆರವಣಿಗೆ ಮಾಡಿ ಆಡಂಬರದಿಂದ ಆಚರಿಸಿದರೆ ಸಾಲದು, ಅವರ ತತ್ವಾದರ್ಶಗಳನ್ನು ಇಂದಿನ ಯುವಕರು ಜೀವನದಲ್ಲಿ ಅಳವಡಿಸಿಕೊಂಡು ಆದರ್ಶಪ್ರಾಯರಾದರೆ ಶರಣರ ಜಯಂತಿಗೆ ಮೆರುಗು ಬರುತ್ತದೆ ಎಂದು ಮಾತನಾಡಿದರು. ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರ ಮೆರವಣಿಗೆ ಸಮಾಜದ ಸಮುದಾಯ ಭವನದಿಂದ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗುರುಭವನ ತಲುಪಿತು. ನಂತರ ನಡೆದ ಸಮಾರಂಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಪ್ರದೀಪಕುಮಾರ ಹಿರೇಂಧ ಗಣ್ಯಮಾನ್ಯರನ್ನು ವೇದಿಕೆಗೆ ಸ್ವಾಗತಿಸಿದರೆ ಸಂಘದ ಅಧ್ಯಕ್ಷರಾದ ವಿಠೋಬಾ ಹಿರೋಳ್ಳಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಅತಿಥಿ ಸ್ಥಾನವಹಿಸಿದ ಮಹಾಂತೇಶ ಅವಾರಿ ಮಾತನಾಡಿದರು. ಸಾನ್ನಿಧ್ಯ ವಹಿಸಿದ ಶ್ರೀಗಚ್ಚಿನ ಮಠದ ಪೂಜ್ಯರಾದ ಶ್ರೀ ಯಮರೇಶ್ವರ ದೇವರು ಆಶೀರ್ವಚನ ನೀಡಿದರು. ವೇದಿಕೆಯ ಮೇಲೆ ಸಮಾಜದ ಮುಖಂಡರಾದ ನಾಗಪ್ಪ ಅಂಬಿಗೇರ, ಬಸಪ್ಪ ಸುಣಗಾರ, ನಿವೃತ್ತ ಶಿಕ್ಷಕ ಲಕ್ಕಪ್ಪ ಹುನಗುಂದ, ಎಸ್ಆರ್ ಸಂಗಮದ, ಎಸ್ಎಂ ಬಸರಿಗಿಡದ, ವಾಯ್ಎಚ್ ಕಾಗೆಯವರ, ಅಮೀನಪ್ಪ ಹುನಗುಂದ, ಬಸಪ್ಪ ಪಡಸಾಲಿ ಉಪಸ್ಥಿತರಿದ್ದರು. ಸಮಾಜದ ಗುರುಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ರೋಹಿತ ಬಾರಕೇರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. ವೇದಿಕೆಯ ಸಾನ್ನಿಧ್ಯವನ್ನು ವಹಿಸುವಂತ ಅಮರೇಶ್ವರ ಮಹಾಸ್ವಾಮಿಗಳು ಈ ವೇದಿಕೆಯಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೆ ಅಧ್ಯಕ್ಷತೆ ಹಾಗೂ ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂಥ ನಮ್ಮೆಲ್ಲರ ಶಾಸಕರಾದಂಥ ಕಾಶಪ್ಪನ ಸಾಹೇಬರು, ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ಎಲ್ಲರ ವತಿಯಿಂದ ಉತ್ಸುಕವಾದ ಸ್ವಾಗತವನ್ನು ಆಮೇಲೆ ಒಂದು ಅಭಿವೃದ್ಧಿಯ ಹರಿಕಾರವಾಗಿರ್ತಕ್ಕಂಥ ಮತ್ತು ನಮ್ಮ ಒಂದು ವಿನಂತಿ ಏನಂತ ಹೇಳಿದ್ರೆ, ನಿಮ್ಮ ನೇತೃತ್ವದಲ್ಲಿ ಇನ್ನೊಂದು 2 ತಿಂಗಳಲ್ಲಿ ನೀವು ಒಂದು ಉತ್ತಮ ಇವತ್ತು ವಿಶೇಷಗಳ ಅಂಬಿಗರ ಜಯಂತ್ಯೋತ್ಸವವನ್ನು ಮಾಡ್ತಾ ಇದ್ದಾರೆ. ಒಟ್ಟಿಗೆ ಈ ಜಯಂತ್ಯೋತ್ಸವವನ್ನ ಕರ್ನಾಟಕ ಗಣ ಸರ್ಕಾರ ಇವತ್ತು ಆಯೋಜನೆ ಮಾಡುವಂತಹ ಉದ್ದೇಶ, ಇವತ್ತು ಏನು ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣನವರ ಜೊತೆಗೆ ಇವತ್ತು ಏಕೈಕ ಶರಣ ಹಾಗೂ ನಿಜ ಶರಣಾಗಿಸುವಂತಹ ವ್ಯಕ್ತಿ ಯಾರಾಗಿದ್ರೆ ಅದು ಇವರು ಎಂಥ ಶರಣರು ಅಲ್ಲದ ನಾವು ವಿಜಯವಾದಿ ಸ್ಪರ್ಧೆಗಳು ಕೆಲವಷ್ಟು ಬರುವಾಗ ಅವರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ರು. ನಿಜ ಶರಣ ಅನ್ನೋದಕ್ಕೆ ಯಾಕೆ ಅನ್ನೋದ್ರಲ್ಲ, ಇವರು ನೇರ ದಿಟ್ಟ ನಿರಂತರ ಗಟ್ಟಿಯಾದ ಶರಣ ಅದು ಕೂಡ ಸಮಾಜದಲ್ಲಿ ವಿನಂತಿ ಮಾಡ್ಕೊಳ್ಬೇಕಂದ್ರೆ ಅಂಬಿಗರ ಚೌಡಯ್ಯನವರು ಹೇಗಿತ್ತು ಆ ರೀತಿ ಸಮಾಜದ ಯುವಕರು ಇವತ್ತು ಗಟ್ಟಿ ಆಗಬೇಕು ಎಂಬುದನ್ನು ನಾವು ಇವತ್ತು ಅದಕ್ಕೆ ಹೇಳ್ತಾರೆ ನೇರ ದಿಟ್ಟ ನಿರಂತರ. ಅಂಬಿಗರ ಚೌಡಯ್ಯನವರು ಅದಕ್ಕೆ ಹೇಳ್ತಾರ, ಅಂಗದ ಮೇಲೆ ಇರುವಂತಹ ಲಿಂಗವನ್ನು ಬಿಟ್ಟು ಬೆಟ್ಟದ ಮೇಲೆ ಲಿಂಗವನ್ನ ಆರಾಧಿಸುವುದನ್ನ ಕಾಲಾಗ ಹಾಕೊಂಡಿರುವಂತಹ ನಟಿಯಂತ್ರ ನಟನೆ ಎಂದು ಹೊಡೆಯುವಂತೆ ಹೇಳುವಂತಹ
ಈ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಅದು ಒಂದು ಕಡೆ ನ್ಯಾಯ ನಿಷ್ಠೂರತೆ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರುವುದು ಒಂದು ಕಾರಣ ಆದರೆ ಆಗಿನ ಕಾಲಘಟ್ಟದಲ್ಲಿ ಆಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡ ನುಡಿದಂತೆ ನಡೆದಂತ ಏಕೈಕ ಶರಣ ಅಂತಂದ್ರೆ ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದು ತಾವು ಸದಸ್ಯರ ಕಳ್ಳ ತಲೆಗೆ ನಾವೆಲ್ಲ ಬಹಳ ಇವ್ರ ವಿನಂತಿ ಮಾಡ್ಕೊಂಡ್ರಿ ಆದ್ರೆ ನಾವು ಎಷ್ಟು ಅವನ ಶರಣ ಇದ್ದವ ಅವಾಗ ಎಷ್ಟು ಪರಿಪೂರ್ಣ ಇರ್ತೀವಲ್ಲ ಅವನಿಗೆ ಉತ್ಸಾಹ ಮಾಡ್ಕೊಂಡು ಒಂದು ಸಾಧ್ಯತೆ ಆಗತ್ತ ಪ್ರತಿಮೆ ಮಾಡ್ಕೊಂಡು ಸಾಧ್ಯತೆ ಆಗಲ್ಲ ನಾವು ಕರೆಕ್ಟ್ ಇಲ್ಲಂತಂದ್ರ ಅವ್ರಿಗೆ ನಾವೇನು ಹಾಲಿನ ಅಭಿಷೇಕ ಮಾಡೋದು ಅಷ್ಟ ತುಪ್ಪದ ಅಭಿಷೇಕ ಮಾಡೋದು ಅಷ್ಟ ಎಷ್ಟು ನಾವು ಕರೆಕ್ಟ್ ಆಗಿರ್ತೀವಲ್ಲ ಅವಾಗ ಮಾತ್ರ ಬರೋದು ಸಾಧ್ಯ ಇವಾಗ ನಮ್ಮ ಸುರೇಶ್ ಅವರು ಕ್ಯಾಮ್ರಾ ಹೊಡಿತಾರೆ ಏನ್ ಮಾಡ್ತಾರೆ ಫೋಟೋದಾಗ ಸ್ಮೈಲ್ ಅಂತ ಹೇಳ್ತಾರೆ ಹೌದಿಲ್ಲ ಏನಂತ ಹೇಳ್ತಾರೆ ಅವರು ಸ್ಮೈಲ್ ಮಾಡಕ್ ನಮ್ಗೆ ಹೇಳ್ತಾರೆ ಯಾವಾಗ ಅವ್ರು ಸ್ಮೈಲ್ ಮಾಡಿದಾಗ ಫೋಟೋ ಬಹಳ ಅದ್ಭುತ ಬರಲ್ಲ ಅಂದ್ರೆ ಜೀವನದೊಳಗ ಪರಿಪೂರ್ಣವಾಗಿ ನಡ್ಕೊಂತ ಹೋದಾಗ ಎಲ್ಲ ನಮ್ಗೆ ಪ್ರೀತಿ ಇದ್ದಾಗ ಅವಾಗ ನಮ್ಮ ಬದುಕಿನ ಸುಂದರ ಅಂತ ಹೇಳಿಕೊಂಡಿಲ್ಲ ನಾವೇನ್ ಮಾಡ್ತೀವಿ ಕೇವಲ ಮ್ಯಾಲ ನಕ್ಲತ್ತು ಮಾಡಿ ಒಳಗೆಲ್ಲ ದ್ವೇಷ ಹಸು ಇಟ್ಕೊಂಡು ಹೋದಾಗ ನಮ್ಮ ಬದುಕು ಸಾರ್ಥಕ ಆಗ್ತೀವಿ ಎಷ್ಟೇ ಜನ ಇರ್ಬೋದು 20 ಮಂದಿ ಇರ್ಬೋದು ಆದ್ರೆ ಅದನ್ನ ತಾವೆಲ್ಲ ಏನ್ ಮಾಡ್ಬೇಕು ಮುಂದಿನ ಪೀಳಿಗೆ ಮರ್ದಾಟ ಮಾಡ್ಬೇಕು ಯಾಕೆಂತಂದ್ರೆ ಅವಾಗೆಲ್ಲ ಎಷ್ಟೆಲ್ಲ ಸಂಸ್ಕಾರ ಆಚಾರ ವಿಚಾರ ಗುರು ಮೇಲೆ ಎಷ್ಟು ಭಕ್ತಿ ಇತ್ತು ಜಗವರ ಮೇಲೆ ಎಷ್ಟು ಭಕ್ತಿ ಇತ್ತು ಆಚಾರ ವಿಚಾರ ಸಂಸ್ಕಾರಗಳೆಲ್ಲ ಬಹಳ ಇತ್ತು ಅವಾಗ ಹೇಗಿತ್ತಲ್ಲ ಹಂಗ ಇವತ್ತಿನ ಯುವಕರನ್ನು ಮೈಗೂಡಿಸ್ಬೇಕು ಅದ್ರ ಬಿಟ್ಟು ನಾವೇನ್ ಮಾಡ್ತೀವಿ ಕೇವಲ ಅವ್ರು ಜೈಲಿದ್ದಾಗ ವಾಟ್ಸಪ್ ಸ್ಟೇಟಸ್ ಆಗಿದೆ ನಾವು ಫೋಟೋಸ್ ಸ್ಟೇಟಸ್ ಹಾಕೋದು ಉಪಯೋಗ ಆಗಿಲ್ಲ ನಾವು ಎಷ್ಟು ಒಂದು ಜೀವನದಲ್ಲಿ ಅಳವಡಿಸ್ಕೊಂತೀವಲ್ಲ ಅವಾಗ ಮಾತ್ರ ಒಂದು ಸಮಾಜ ಸದೃಢ ಸಾಧ್ಯ ಇವತ್ತಿನ ಮೇಲೆ ಏನೇನು ಕಲೆ ಮಠ ಮಾಡಬಹುದು ಇನ್ನು ಏನೇನೆಲ್ಲ ಕೆಲಸ ಮಾಡಬಹುದು ಆದ್ರೆ ನಾವ್ ಎಷ್ಟೇ ಮಾಡಿದ್ರು ಕೂಡ ಅದು ಶಾಶ್ವತ ಆಗಂಗಿಲ್ಲ ಎಷ್ಟು ನಾವು ಒಳ್ಳೆದರಲ್ಲಿ ಇರ್ತೀವಲ್ಲ ಅವಾಗ ನಮ್ಮ ಸಮಾಜ ಕೂಡ ಅದ್ಭುತವಾಗಿರುತ್ತೆ ನಾವು ಕೂಡ ಅದ್ಭುತ ಆಗುತ್ತೆ ಅಂತ ಹೇಳಿ ನಮ್ಮ ಮಾತನ್ನು ಸಭೆಯಲ್ಲಿ